ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 65ನೇ ತಿರುನಾಮ ಈಶಾನಃ. ಈಗಿನ ಪಂಜಾಬ್ನ ಜಲಂಧರ್ ನಗರದಲ್ಲಿ ಜಲಂಧರನ್ ಎಂಬ ಅಸುರನಿದ್ದನು. ಅವನು ಬ್ರಹ್ಮದೇವನಿಗೆ ತಪಸ್ಸು ಮಾಡಿ ಎಲ್ಲ 64 ಕಲೆಗಳಲ್ಲಿ ನಿಪುಣತೆ ಮತ್ತು ಪತ್ನಿ ಪವಿತ್ರೆಯಾಗಿರುವವರೆಗೆ ಸಾಕ್ಷಾತ್ ಶಿವನಿಂದಲೂ ಸಾವು ಬರದಿರುವ 2 ಮಹತ್ವ ವರಗಳನ್ನು ಪಡೆದನು. ವರಗಳನ್ನು ಪಡೆದ ನಂತರ ಜಲಂಧರನ್ ತುಳಸಿ ಎಂಬ ಪರಮ ಭಕ್ತೆ ಹಾಗೂ ಪವಿತ್ರಳಾದ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡನು. ಮದುವೆಯಲ್ಲಿ ಪಾಲ್ಗೊಂಡಿದ್ದ ನಾರದರು ಎಂದಿನಂತೆ ಒಂದು ಚಿಕ್ಕ ಚೇಷ್ಟೆಯನ್ನು ಮಾಡಲು ನಿರ್ಧರಿಸಿದರು. ಅವರು ಜಲಂಧರನ್ ಬಳಿ ಹೋಗಿ, ನೀನು ಒಬ್ಬ ಉತ್ತಮಳಾದ ಸ್ತ್ರೀಯನ್ನು ಮದುವೆಯಾಗಿರುವುದು ನಿಜ, ಆದರೆ ನಿನ್ನಂತಹ ಅಪಾರ ಶಕ್ತಿಯ ಅಸುರನಿಗೆ ಯೋಗ್ಯವಾದ ಜೋಡಿ ಯಾರೆಂದರೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಎಂದಾಗ ಜಲಂಧರನ್ ನಾರದರನ್ನು, ಪಾರ್ವತಿ ಶಿವನ ಪತ್ನಿಯಲ್ಲವೇ? ನಾನು ಅವಳನ್ನು ಹೇಗೆ ಪಡೆಯಲು ಸಾಧ್ಯ ಎಂದು ಕೇಳಿದನು. ನೀನು ಒಬ್ಬ ಅಸುರ, ನೀವು ಲೋಕದ ನೀತಿ ನಿಯಮಗಳನ್ನು ಪಾಲಿಸುವವರಲ್ಲ. ನಿಮ್ಮ ಕುಲಕ್ಕೆ ಪರಸ್ತ್ರೀಯರನ್ನು ಅಪಹರಿಸುವುದು ಹೊಸದೇನಲ್ಲ ಎಂದು ನಾರದರು ವ್ಯಂಗ್ಯವಾಗಿ ಹೇಳಿದರು. ನಾರದರ ಮಾತಿನಿಂದ ಪ್ರಭಾವಿತನಾದ ಜಲಂಧರನ್ ಪಾರ್ವತಿಯನ್ನು ಅಪಹರಿಸಲು ಯೋಜನೆಯನ್ನು ರೂಪಿಸಿದನು. ಅವನು ತನ್ನ ಸೈನ್ಯವನ್ನು ಕಳುಹಿಸಿ ತಾನೇ ಶಿವನ ವೇಷದಲ್ಲಿ ಪಾರ್ವತಿಯ ಬಳಿ ಹೋದನು. ಶಿವನಂತೆ ನಟಿಸಿ ಅವಳನ್ನು ಮೋಸಗೊಳಿಸಿ ಅಪಹರಿಸುವುದೇ ಅವನ ಉದ್ದೇಶವಾಗಿತ್ತು. ಜಲಂಧರನ್ ತನ್ನ ಅಸುರ ಶಕ್ತಿಯಿಂದ ಒಂದು ನಕಲಿ ಜಲಂಧರನನ್ನು ಸೃಷ್ಟಿಸಿ ಶಿವನೊಂದಿಗೆ ಯುದ್ಧ ಮಾಡಲು ಕಳಿಸಿದನು. ನಕಲಿ ಜಲಂಧರನ್ ಶಿವನನ್ನು ಯುದ್ಧದಲ್ಲಿ ಮಗ್ನನಾಗುವಂತೆ ಮಾಡಿ ಅಸಲಿ ಜಲಂಧರನ್ ಶಿವನ ವೇಷದಲ್ಲಿ ಪಾರ್ವತಿಯನ್ನು ಮೋಸದಿಂದ ಅಪಹರಿಸಲು ಅವಳ ಬಳಿಗೆ ಹೋದನು. ಈ ಎಲ್ಲವನ್ನು ಗಮನಿಸುತ್ತಿದ್ದ ಭಗವಂತನು ಜಲಂಧರನ ಕುತಂತ್ರವನ್ನು ತಪ್ಪಿಸಲು ತಾನೇ ಜಲಂಧರನ ವೇಷ ಧರಿಸಿ ತುಳಸಿಯ ಬಳಿ ಹೋದನು. ಅತ್ತ ಅಸಲಿ ಜಲಂಧರನ್ ಶಿವನ ವೇಷದಲ್ಲಿ ಇದ್ದರೆ ಇತ್ತ ಸಾಕ್ಷಾತ್ ಭಗವಂತನೇ ಅಸುರನ ವೇಷದಲ್ಲಿದ್ದನು. ಭಗವಂತನು ಜಲಂಧರನ್ ವೇಷದಲ್ಲಿ ಬಂದಿದ್ದಾನೆ ಎಂಬುವುದು ತುಳಸಿಗೆ ತಿಳಿಯಲಿಲ್ಲ. ಅವಳು ಅವನನ್ನು ಆಲಂಗಿಸಿ ಬರಮಾಡಿಕೊಂಡಳು. ಈ ಕ್ಷಣಿಕ ತಪ್ಪಿನಿಂದ ಅವಳ ಪತಿವ್ರತೆಯ ಶಕ್ತಿ ಕುಂದಿತು. ವಂಚನೆಯನ್ನು ಅರಿತ ನಂತರ ತುಳಸಿಯು ದಿಗ್ಭ್ರಮೆಯಾಗಿ ತೀವ್ರ ದುಃಖದಿಂದ ತನ್ನ ತಲೆಯ ಕೂದಲನ್ನು ಕತ್ತರಿಸಿಕೊಂಡಳು. ಈ ಕಾರಣದಿಂದ ಯುದ್ಧ ಭೂಮಿಯಲ್ಲಿದ್ದ ಶಿವನು ನಕಲಿ ಜಲಂಧರನ ಸೈನ್ಯವನ್ನು ಸುಲಭವಾಗಿ ಸೋಲಿಸಿದನು. ಈ ಸುದ್ದಿ ಅಸಲಿ ಜಲಂಧರನಿಗೆ ಗೊತ್ತಾದಾಗ ಅವನು ಪಾರ್ವತಿಯನ್ನು ಬಿಟ್ಟು ಯುದ್ಧಕ್ಕೆ ಹೋದನು. ಆದರೆ ಅವನಿಗೆ ಯಾವುದೇ ರಕ್ಷಣೆ ಇಲ್ಲದ ಕಾರಣ ಶಿವನು ಅವನನ್ನು ಕ್ಷಣಕಾಲದಲ್ಲೇ ಸಂಹರಿಸಿದನು. ಶಿವ ಮತ್ತು ಪಾರ್ವತಿಯರು ಮತ್ತೆ ಒಂದಾದಾಗ ಪಾರ್ವತಿಯು ಶಿವನನ್ನು ಕುತೂಹಲದಿಂದ, ಜಲಂಧರನ ಸಂಹಾರವಾದದ್ದು ಒಳ್ಳೆಯದೇ ಆಯಿತು, ಆದರೆ ಭಗವಂತನು ಪರಸ್ತ್ರೀಯರ ಬಳಿಗೆ ಅವಳ ಪತಿಯ ವೇಷದಲ್ಲಿ ಹೋಗಿದ್ದು ಧರ್ಮವೇ? ಇದು ಸರಿಯೇ ಎಂದು ಕೇಳಿದಳು. ಭಗವಂತನ ಒಂದು ದಿವ್ಯ ನಾಮ ಈಶಾನಃ. ಆತನು ಈ ಜಗತ್ತಿನ ಎಲ್ಲಾ ನಿಯಮಗಳನ್ನು ರಚಿಸಿದ ಸರ್ವೋಚ್ಚ ಸೇನಾಧಿಪತಿ. ಎಲ್ಲರೂ ಆ ನಿಯಮಗಳಿಗೆ ಬದ್ಧರಾಗಿರಬೇಕು. ಆದರೆ ಧರ್ಮವನ್ನು ರಕ್ಷಿಸಲು ಆತನು ನಿರ್ಮಿಸಿದ ಯಾವುದೇ ನಿಯಮವನ್ನು ಆತನು ಮುರಿಯಬಹುದು ಮತ್ತು ಆ ಕಾರ್ಯದಿಂದ ಆತನು ಎಂದಿಗೂ ಪ್ರಭಾವಿತನಾಗುವುದಿಲ್ಲ ಎಂದು ಶಿವನು ಉತ್ತರಿಸಿದನು. ಅದಕ್ಕೆ ಪಾರ್ವತಿ, ಆದರೆ ತುಳಸಿಯ ಕತೆ? ಅವಳು ಕೇವಲ ಒಬ್ಬ ಮುಗ್ಧ ಹೆಣ್ಣು, ಅವಳಿಗೆ ಹೀಗಾಗಬಾರದಿತ್ತು ಎಂದು ಹೇಳಿದಳು. ಶಿವನು ಪಾರ್ವತಿಗೆ ಧೈರ್ಯ ಹೇಳಿ ಭಗವಂತನು ತುಳಸಿಯ ಭಕ್ತಿಯನ್ನು ವ್ಯರ್ಥಗೊಳಿಸಲಿಲ್ಲ. ಆಕೆಯು ದುಃಖದಿಂದ ಕಿತ್ತು ಹಾಕಿದ ಕೂದಲಿನಿಂದಲೇ ಪರಮ ಪವಿತ್ರ ತುಳಸಿ ಗಿಡವು ಉದ್ಭವಿಸಿತು. ಭಗವಂತನು ತುಳಸಿಗೆ ವಿಶೇಷ ವರವನ್ನು ನೀಡಿದನು. ಯಾರೇ ತುಳಸಿ ದಳವನ್ನು ಅರ್ಪಿಸಿದರೂ ಅವರ ಮೇಲೆ ಭಗವಂತನ ಸಂಪೂರ್ಣ ಕೃಪೆ ಇರುತ್ತದೆ. ಇತರ ಹೂವುಗಳು ಬಾಡಿದರೆ ಪೂಜೆಗೆ ಸಲ್ಲಿಸಲಾಗುವುದಿಲ್ಲ, ಆದರೆ ತುಳಸಿ ಎಂದಿಗೂ ಪವಿತ್ರ. ಅದು ಹಸಿಯಾಗಿರಲಿ, ಬಾಡಿರಲಿ ಅಥವಾ ಒಣಗಿರಲಿ, ಭಗವಂತನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಈಶಾನಃ ಎಂದರೆ ಈ ಬ್ರಹ್ಮಾಂಡದ ನಿಯಮಗಳನ್ನು ರೂಪಿಸಿದ ಉನ್ನತ ನಾಯಕ ಎಂದು ಅರ್ಥ. ಎಲ್ಲರೂ ಅವನ ನಿಯಮಗಳನ್ನು ಪಾಲಿಸಬೇಕು, ಆದರೆ ಅವನು ಯಾವ ನಿಯಮಕ್ಕೂ ಬದ್ಧನಲ್ಲ. ನಾವು ಪ್ರತಿದಿನ ಈಶಾನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಉತ್ತಮ ನಾಯಕತ್ವ ಮತ್ತು ಜನರನ್ನು ಸರಿಯಾದ ಹಾದಿಯಲ್ಲಿ ನಡೆಸುವ ಶಕ್ತಿ ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.